ರೈಲು ಪ್ರಯಾಣ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ದೂರದ ಪ್ರಯಾಣ ಅಂದ್ರೆ ನಮಗೆ ಮೊದಲು ನೆನಪಾಗೋದು ರೈಲು. ಕಿಟಕಿಯ ಬಳಿ ಕುಳಿತು ಹಳಿಗಳ ಮೇಲೆ ಓಡುವ ದೃಶ್ಯ ನೋಡ್ತಾ ಮಧ್ಯೆ ಮಧ್ಯೆ ಬರುವ ನಿಲ್ದಾಣಗಳ ಬೋರ್ಡ್ ಓದ್ತಾ ಪ್ರಯಾಣಕ್ಕೆ ಇನ್ನಷ್ಟು ಮಜಾ ಬರುತ್ತೆ. ಪ್ರತಿ ನಿಲ್ದಾಣಕ್ಕೂ ಒಂದು ಹೆಸರು, ಆ ಹೆಸರಿನಲ್ಲೇ ಆ ಊರಿನ ಗುರುತು ಅಡಗಿರುತ್ತೆ. ಇದು ಯಾವ ಊರು, ಇಲ್ಲಿ ಏನು ವಿಶೇಷ ಅನ್ನೋ ಕೌತುಕ ಎಲ್ಲದರಲ್ಲೂ ಇರುತ್ತೆ. ಆದರೆ ಇಲ್ಲೊಂದು ಊರಿದೆ. ರೈಲ್ ನಿಲ್ಲುತ್ತೆ, ಪ್ರಯಾಣಿಕರು ಇಳಿತಾರೆ, ಹತ್ತಾರೆ, ಟಿಕೆಟ್ಗಳ ಮಾರಾಟವೂ ನಡೆಯುತ್ತೆ. ಆದರೆ ಕಣ್ಣು ಹಾಯಿಸಿದ್ರೂ ನಿಲ್ದಾಣದ ಬೋರ್ಡ್ ಮೇಲೆ ಊರಿನ ಹೆಸರು ಎಲ್ಲಿ ಕಾಣಿಸೋದಿಲ್ಲ. ಹಳದಿ ಫಲಕ ಇದೆ, ಅಕ್ಷರಗಳು ಇಲ್ಲ. ಹೆಸರಿಲ್ಲದ ಊರು, ಹೆಸರಿಲ್ಲದ ರೈಲು ನಿಲ್ದಾಣ. ಅದು ಯಾವುದು ಅಂತ ಕೇಳ್ತೀರಾ? ಇಲ್ಲಿದೆ ಡೀಟೇಲ್ಸ್. ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯಲ್ಲಿ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಮೌನವಾಗಿ ನಿಂತಿರುವ ಈ ನಿಲ್ದಾಣ ಇಂದಿಗೂ ತನ್ನ ಕತೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆ ಬರ್ಧಮಾನ್ ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರ ಬಂಕುರಾ ಮಸಾಗ್ರಾಮ್ ರೈಲು ಮಾರ್ಗದ ಮಧ್ಯೆ ನಿಂತಿದೆ ಈ ಮೌನ ನಿಲ್ದಾಣ. ರೈಲ್ ಬರ್ತದೆ, ಬೋಗಿಗಳು ನಿಲ್ತವೆ, ಜನರು ಇಳಿತಾರೆ, ಹತ್ತಾರೆ. ಆದರೆ ನಿಲ್ದಾಣದ ಫಲಕ ಮಾತ್ರ ಮೌನ. 2008ರಲ್ಲಿ ನಿರ್ಮಾಣವಾದಾಗ ಇದಕ್ಕೂ ಒಂದು ಹೆಸರಿತ್ತು, ರೈನಾಗರ್ ಅಂತ. ಆದರೆ ಈ ಹೆಸರು ವಿವಾದವಾಯಿತು. ಒಂದು ಹಳ್ಳಿ ಹೇಳುತ್ತೆ ಇದು ನಮ್ಮ ಹೆಸರು, ಮತ್ತೊಂದು ಹಳ್ಳಿ ಹೇಳಿತು ಇದು ನಮ್ಮ ಭೂಮಿ. ಹಾಗಾಗಿ ಎರಡೂ ಕಡೆಯ ಗ್ರಾಮಸ್ಥರು ನಿಲ್ದಾಣಕ್ಕೆ ತಮ್ಮ ಹಳ್ಳಿಗಳ ಹೆಸರನ್ನ ಇಡಬೇಕು ಅಂತ ಬಯಸಿದ್ರು. ವಿವಾದ ಬೀದಿಗೆ ಬಂತು, ಪ್ರತಿಭಟನೆಗಳಾದವು. ಕೊನೆಗೆ ವಿಷಯ ನ್ಯಾಯಾಲಯದ ಬಾಗಿಲು ತಟ್ಟಿತು. ತೀರ್ಪಿಗಾಗಿ ಕಾಯುತ್ತಾ ರೈಲ್ವೆ ಅಧಿಕಾರಿಗಳು ಅಪರೂಪದ ನಿರ್ಧಾರ ಕೈಗೊಂಡ್ರು. ಹೆಸರು ತೆಗೆದುಹಾಕಿ ವಿವಾದ ಉಳಿಸಿ. ಹೀಗಾಗಿ ಹುಟ್ಟಿತು ಹೆಸರಿಲ್ಲದ ರೈಲು ನಿಲ್ದಾಣ. ಇಂದು ಈ ನಿಲ್ದಾಣಕ್ಕೆ ಟಿಕೆಟ್ಗಳಿವೆ, ರೈಲುಗಳಿವೆ, ಪ್ರಯಾಣಿಕರ ಗದ್ದಲ ಕೂಡ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಭಾರತೀಯ ರೈಲ್ವೆಯ ಅಪರೂಪದ ವಿಚಿತ್ರ ಆದರೆ ಸತ್ಯವಾದ ಕತೆ. ಇಂತಹ ನಿರಂತರ ಇನ್ಫಾರ್ಮೇಟಿವ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.